स्वागत है आपका बी न्यूज नेशन में। मैं हूं आबिद हुसैन शेख। बीजापुर में इस्लामी एग्जीबिशन हुजूर सल्लल्लाहु अलैहि वसल्लम की जिंदगी और इनके पैगामात और तालीमात पर मुबनी इस्लामी एग्जीबिशन का आयोजन जमात इस्लामी हिंद बीजापुर की ओर से किया गया, जिसमें सैकड़ों गैर मुस्लिम भाइयों ने हिस्सा लेकर इस्लाम की सही मालूमात और हुजूर सल्लल्लाहु अलैहि वसल्लम के तालीमात और पैगामात से अवगत कराया। इस तरह के इस्लामी प्रदर्शन से देश में इस्लाम से प्रतीक पाई जाने वाली गलतफहमी दूर करने की एक कामयाब कोशिश है, कहा दर्शकों ने। बीजापुर के रंग मंदिर में 21 नवंबर से शुरू हुआ ये इस्लामी एग्जीबिशन 23 और 24 नवंबर सुबह 10:30 से रात 9:30 तक खुला रहेगा। जमीन बुला ले। ಇಂದಿನ ಈ ಶುಭ ಸಂಜೆಯಲ್ಲಿ ಈ ಶುಭಗಳಿಗೆ ಸಂದೇಶ ಆಧಾರಿತ ಇಸ್ಲಾಮಿ ಪ್ರದರ್ಶನ ಉದ್ಘಾಟನೆಗೊಳ್ಳುತ್ತಿದೆ ಡಾಕ್ಟರ್ PS ಪಾಟೀಲ್ ಎಲ್ಲರಿಗೂ ಶುಭ ಸಂಜೆಯ ಈಗ says in the Quran, sir, and we have not sent you, O Muhammad, except as a mercy to the whole world. He has been sent as a mercy to the and the holy verse of the Vedas. It has been mentioned God alone is the master of soul. Only He is eligible to be worshipped. ದಲ್ಲಿ ಹಬ್ಬ ಬಂದಿತ್ತು. ಆ ಹಬ್ಬದ ಆಚರಣೆ ಸಲುವಾಗಿ ಯಾರು ಮೇಲೂ ಕೇಳೋದಿಲ್ಲ ಅಂತ ಕರಿಯನಿಗೆ ಬಿಳಿಯನ ಮೇಲೆ, ಗಿಳಿಯನಿಗೆ ಕರಿಯನ ಮೇಲೆ ಅವರ ಅತ್ಯಂತ ಅವರಿಗೆ ಕನಿಷ್ಠ ಸ್ಥಾನವನ್ನು ಸಮಾಜದಲ್ಲಿ ಯಾವುದೇ ಸ್ಥಾನ ಇರಲಿಲ್ಲ. ಮಕ್ಕಳನ್ನು ರಕ್ಷಣೆ ಮಾಡುವಂಥ ಒಂದು ಶುಭ ಸಂದೇಶ ಕೊಟ್ಟರು. ಯಾರು ತನ್ನ ಮಕ್ಕಳನ್ನು ಒಂದಾಗಲಿ, ಎರಡಾಗಲಿ, ಮೂರಾಗಲಿ ಹೆಣ್ಣು ಮಕ್ಕಳನ್ನು ಮೇಲೆ ಅವರ ಸಂರಕ್ಷಣೆ ಮಾಡ್ತಾರೆ ಹೆಣ್ಮಕ್ಳು. ನಮ್ಮ ಕುರಾನ್ ಆಸ್ ಪರ್ ಅವರ್ ಕುರಾನಿಕ್ ಟೀಚಿಂಗ್ ಸರ್, ಇಫ್ ಎ ಪರ್ಸನ್ ಕಿಲ್ಸ್ ಎ ಇನ್ನೋಸೆಂಟ್ ಪರ್ಸನ್, it is as good as killing a whole humanity. If a person saves a innocent person, it is as good as saving the whole humanity as per our Quranic teaching. Is jihad. Jihad is not what the media shows, but what the Quran says, to strive and to struggle. ಪ್ರಾಣಿಗಳನ್ನು ಕರೆಯಲ್ಲಾಗಲಿ, ನಮ್ಮ ಕೇರಿಯಲ್ಲಿ ನಮ್ಮ ಪರಿಚಯಸ್ಥರಾಗಲಿ, ನಮ್ಮ ನೆಂಟರಿಷ್ಟರಾಗಲಿ ಎಲ್ಲರಿಗೂ ಮಾತಾಡಿಸ್ಲಿಕ್ಕೆ ಹೋಗೋದು ಭಾಳ ಪುಣ್ಯದ ಕೆಲಸ ಇದೆ. ಅದರಿಂದ ನಮ್ಮ ತಪ್ಪುಗಳು, ನಮ್ಮ ಪಾಪಗಳೇನತ್ತಲ್ಲ ಮುಕ್ತ ಆಗ್ತಾವೆ ಅಂತ ಹೇಳ್ಕೊಂಡು ಮೊಹಮ್ಮದ್ ಎಲ್ಲ ಜನರಿಗೂ ಎಲ್ಲ ಮಾನವರಿಗೂ ಮಹಿಳೆಯರು ಗುಂಡು ಬಿದ್ದಿದ್ದು ಸಹಿತ ಆದ್ದರಿಂದ ಮಾಡಿ ಪಾಪವನ್ನು ನಾವು ಹೊಂದಿದ್ದೀವಿ, ಅದರಿಂದ ನರಕಕ್ಕೆ ಹೋಗ್ಬೋದು. ಆದ್ದರಿಂದ ಇದರ ಭಾರವನ್ನು, ತನ್ನ ನೋವನ್ನು, ತನ್ನ ಹಣೆಯನ್ನು ಯಾವುದು ಅತ್ಯಂತ ಸರಿದ ಅಲ್ಲಾಹನು ಇದಾಗ್ತದೆ ಮತ್ತು ನಮ್ಮಿಂದ ಸಂತೃಪ್ತ ಆಗ್ತಾರೆ. ಮಾತೆಯವರಿಗೆ ಮೊಹಮ್ಮದ್ ಸಲ್ಲಲ್ಲಾಹು ಒಂದು ದೃಷ್ಟಾಂತವನ್ನು ತೋರಿಸಲಾಗಿದೆ. ಆಕಾಶಗಳ ಪ್ರಯಾಣವಾಗಿ ಇಡೀ ಬ್ರಹ್ಮಾಂಡದ ಪ್ರಯಾಣವನ್ನು ರಾತ್ರಿ ಮಾಡಿ ಇನ್ಸಿಡೆಂಟ್ ತೋರಿಸ ಮೊಹಮ್ಮದ್ ಸಲ್ಲಲ್ಲಾಹು ಹೇಳಿದರು, ನಮಗೆ ಒಬ್ಬ ವ್ಯಕ್ತಿಯ ತಲೆಯಲ್ಲಿ ದೂರು ಎತ್ಕೊಂಡು ಅಲ್ಲಾಹನು ಒಬ್ಬನೇ ಬ್ರಹ್ಮಾಂಡ, ಅವನನ್ನೇ ಆರಾಧನೆ ಮಾಡಬೇಕು, ಅವನಿಂದಲೇ ನಾವು ಒಬ್ಬ ಮುಸ್ಲಿಂ ಬ್ರಾಹ್ಮಣ ಮುಂದುವರಿಸುವ ಸಲುವಾಗಿ ಕಠಿಣವಾದಂತಹ ಹೋರಾಟವಾಗಿದೆ. ಅಲ್ಲಾಹನು ಸನ್ಮಾನಿಸಿರುವ ಜೀವವನ್ನು ನ್ಯಾಯದಿಂದ ಹರಣ ಮಾಡಬೇಡಿ, ಸಾಧ್ಯ ಆಗಬಾರ್ದು ಅಂತ.
ಇವರ ಹಕ್ಕುಗಳನ್ನು ನೀವು ಸಂರಕ್ಷಿಸಬೇಕು. ಯಾರು ಅನಾಥರು ಮತ್ತು ಸ್ತ್ರೀಯರು ಸಿಗುವುದು, ಅಸೂಯೆ ಮಾಡುವುದು ಮತ್ತು ಕಡಿಮೆ ಕೆಲಸ ಮಾಡಿಸುವುದಕ್ಕಿಂತ ಹೆಚ್ಚು ಕೊಟ್ಟರೆ ನೀವು ತನ್ನ ಬಟ್ಟೆಯನ್ನು ಸಹಿತ ಹೆಚ್ಚಿಗೆ ಒಂದು ಇದನ್ನ ಆಮೇಲೆ ಯಾರಿಗಾದರೂ ಸಹಾಯ ಮಾಡಿ ಮತ್ತು ನಾ ಸಹಾಯ ಮಾಡಿಲ್ಲ ಅನ್ನೋ ತಿಳ್ಕೊಂಡು ಅದನ್ನ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ನಮ್ಮೆಲ್ಲರನ್ನು ಹುಟ್ಟಿದಂಥ ಆ ಸೃಷ್ಟಿಕರ್ತನಿಗೆ ಅನಂತ ಅನಂತ ವಂದನೆಗಳು. ಆತ್ಮೀಯ ದೇಶ ಬಾಂಧವರೇ, ಜಮಾತೆ ಇಸ್ಲಾಮಿ ಹಿಂದ್ ಇದು ಒಂದು ರಾಷ್ಟ್ರವ್ಯಾಪಿ ಸಂಘಟನೆಯಾಗಿದೆ. ಕರ್ನಾಟಕದಲ್ಲಿ 16 ನವಂಬರ್ದಿಂದ 30 ನವಂಬರ್ದವರೆಗೆ ಇದು ಒಂದು ಅಭಿಯಾನವನ್ನು ನಡೆಸ್ತಾ ಇದೆ. ಅದೇನೆಂದರೆ, ಪ್ರವಾದಿ ಮೊಹಮ್ಮದ್ ಪೈಗಂಬರರು ಇಡೀ ಮಾನವ ಕೋಟಿಗೆ ಒಬ್ಬ ಶ್ರೇಷ್ಠ ಮಾರ್ಗದರ್ಶಕ. ಅವರ ಮಾತಿನಿಂದ, ಅವರ ಕೃತಿಯಿಂದ ಇಡೀ ಮಾನವತೆಗೆ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರ ಸಂದೇಶ ಕೇವಲ ಮುಸಲ್ಮಾನರಿಗಲ್ಲ, ಇಡೀ ಮಾನವ ಕೋಟಿಯಾಗಿದೆ. ನಮ್ಮ ದೇಶ ಒಂದು ಮಹಾನ್ ದೇಶವಾಗಿದೆ. ಅನೇಕ ಜಾತಿ ಧರ್ಮಗಳು ಇಲ್ಲಿವೆ, ಅನೇಕ ಸಂಸ್ಕೃತಿಗಳಿವೆ. ಶತಮಾನದ ಜನರು ಇಲ್ಲಿ ಶಾಂತಿಯಿಂದ ಬಾಳುತ್ತಿದ್ದಾರೆ. ಆದ್ದರಿಂದ ಎಲ್ಲರಿಗೂ ನಾವು ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟು ಇಡೀ ದೇಶದ ಅಭಿವೃದ್ಧಿಗಾಗಿ, ನಮ್ಮ ರಾಜ್ಯದ ಅಭಿವೃದ್ಧಿಗಾಗಿ, ನಮ್ಮ ನಗರದ ಅಭಿವೃದ್ಧಿಗಾಗಿ ಶ್ರಮಿಸೋಣ ಅಂತ ನಾವು ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ. ಆದ್ದರಿಂದ ಎಲ್ಲ ಬಿಜಾಪುರದ ನಾಗರಿಕರು ಮತ್ತು ವರದಿಗಾರರು, TV ಮಾಧ್ಯಮದವರು ಸಂಪೂರ್ಣ ಸಹಕಾರವನ್ನು ನಮಗೆ ಕೊಡ್ತಾರಂತ ನನಗೆ ಭರವಸೆವಿದೆ. ಮತ್ತು ಆ ಸೃಷ್ಟಿಕರ್ತನು ಇದಕ್ಕಾಗಿ ನಮಗೆ ಮಾರ್ಗದರ್ಶನ ಮನ್ನಣೆ ನಮಗೆ ಕೊಡಲಿ ಅಂತ ಹೇಳಿ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ವಾಹ್ರು ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. तो आज ये जो एग्जीबिशन आप जो देख रहे हैं, यहाँ पे इस एग्जीबिशन में नबी करीम सल्लल्लाहु अलैहि वसल्लम का ख़वातीन के साथ क्या तरीका था, बहुत सारे उन्वानात हैं, जैसे कि इक्वालिटी है, मसावत जिसे हम कहते हैं. ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿತ್ತು. ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನುಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ, ಅಲಿ ಮಸೀದ್ ಹತ್ರ, ವಿಜಯಪುರ. और खबरों के लिए देखते रहिए बी न्यूज नेशन. बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं.